ಅಭ್ಯಾಸ 2.2 ಪ್ರಶ್ನೆ 4 ಈ ಕೆಳಗಿನ ಪ್ರತಿಯೊಂದು ಬಹುಪದೋಕ್ತಿಯ ಶೂನ್ಯತೆಯನ್ನು ಕಂಡುಹಿಡಿಯಿರಿ. ಈಗ ಒಂದು ಬಹುಪದೋಕ್ತಿಯನ್ನು ಕೊಟ್ಟು ಶೂನ್ಯತೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದಾಗ ಕೊಟ್ಟಿರೋ ಬಹುಪದೋಕ್ತಿಯನ್ನು 0 ಅಂತ ಕನ್ಸಿಡರ್ ಮಾಡಬೇಕು. ಆಗ ಎಕ್ಸ್ ವ್ಯಾಲ್ಯೂ ಏನು ಸಿಗುತ್ತೋ ಅಥವಾ ಎಕ್ಸ್ ಇದ್ದಲ್ಲಿ ವೈ ಝಡ್ ಏನಾದರೂ ಇರ್ಬೋದು, ಆ ಚರಾಕ್ಷರದ ವ್ಯಾಲ್ಯೂ ಏನು ಸಿಗುತ್ತೋ ಅದೇ ಆ ಬಹುಪದೋಕ್ತಿಯ ಶೂನ್ಯತೆ ಆಗಿರುತ್ತೆ. ಮೊದಲನೇ ಕ್ವಶನ್ ನೋಡೋಣ. ಪಿ ಆಫ್ ಎಕ್ಸ್ ಈಕ್ವಲ್ಸ್ ಟು ಎಕ್ಸ್ ಪ್ಲಸ್ 5. ಈಗ ಫಸ್ಟ್ ಸ್ಟೆಪ್ಪಲ್ಲಿ ಪಿ ಆಫ್ ಎಕ್ಸನ್ನು 0 ಅಂತ ಕನ್ಸಿಡರ್ ಮಾಡಬೇಕು. ಅಂದರೆ ಪಿ ಆಫ್ ಎಕ್ಸ್ ಈಕ್ವಲ್ಸ್ ಟು 0. ಇವಾಗ ಪಿ ಆಫ್ ಎಕ್ಸ್ ಅಂದರೆ ಏನು? ಎಕ್ಸ್ ಪ್ಲಸ್ 5. ಸೊ ಎಕ್ಸ್ ಪ್ಲಸ್ 5 ಈಕ್ವಲ್ಸ್ ಟು 0. ಈಗ ಎಲ್ ಎಚ್ ಎಸ್ ಅಲ್ಲಿರೋ ಪ್ಲಸ್ 5 ಆರ್ ಎಚ್ ಎಸ್ ಅಲ್ಲಿ ಹೋದರೆ -5 ಆಗುತ್ತೆ. ಸೊ ನಮ್ಗೆ ಆನ್ಸರ್ ಏನು ಸಿಕ್ತು? ಎಕ್ಸ್ ಈಕ್ವಲ್ಸ್ ಟು -5. ಈ ಪಿ ಆಫ್ ಎಕ್ಸ್ ಈಕ್ವಲ್ಸ್ ಟು ಎಕ್ಸ್ ಪ್ಲಸ್ 5 ಈ ಬಹುಪದೋಕ್ತಿ ಇದೆಯಲ್ಲ, ಇದರ ಶೂನ್ಯತೆ -5. ಈಗ ಎರಡನೇ ಪ್ರಶ್ನೆ ನೋಡೋಣ. ಪಿ ಆಫ್ ಎಕ್ಸ್ ಈಕ್ವಲ್ಸ್ ಟು ಎಕ್ಸ್ -5. ಫಸ್ಟ್ ಸ್ಟೆಪ್ಪು ಪಿ ಆಫ್ ಎಕ್ಸನ್ನು 0 ಅಂತ ಕನ್ಸಿಡರ್ ಮಾಡಬೇಕು. ಅಂದರೆ ಎಕ್ಸ್ -5 ಈಕ್ವಲ್ಸ್ ಟು 0. ಈಗ ಎಲ್ ಎಚ್ ಎಸ್ ಅಲ್ಲಿ ಇರೋ -5 ಆರ್ ಎಚ್ ಎಸ್ ಅಲ್ಲಿ ಹೋದಾಗ +5 ಆಗುತ್ತೆ. ಅಂದರೆ ಎಕ್ಸ್ ಈಕ್ವಲ್ಸ್ ಟು +5. ಪಿ ಆಫ್ ಎಕ್ಸ್ ಈಕ್ವಲ್ಸ್ ಟು ಎಕ್ಸ್ -5 ಈ ಬಹುಪದೋಕ್ತಿ ಇದೆ ಅಲ್ಲ, ಇದರ ಶೂನ್ಯತೆ +5. ಮೂರನೇ ಪ್ರಶ್ನೆ. ಪಿ ಆಫ್ ಎಕ್ಸ್ ಈಕ್ವಲ್ಸ್ ಟು 2x + 5. ಮೊದಲನೇ ಸ್ಟೆಪ್ ಪಿ ಆಫ್ ಎಕ್ಸ್ ಈಕ್ವಲ್ಸ್ ಟು 0. ಅಂದರೆ 2x + 5 ಈಕ್ವಲ್ಸ್ ಟು 0. ಈಗ ಎಲ್ ಎಚ್ ಎಸ್ ಅಲ್ಲಿರೋ +5 ಆರ್ ಎಚ್ ಎಸ್ ಅಲ್ಲಿ ತೊಗೊಂಡೋದಾಗ -5 ಆಗುತ್ತೆ. ಅಂದರೆ 2x ಈಕ್ವಲ್ಸ್ ಟು -5. ಈಗ ನಮಗೆ ಎಕ್ಸ್ ಅಷ್ಟೇ ಬೇಕು. ಹಾಗಾಗಿ ಇಲ್ಲಿ ಮಲ್ಟಿಪ್ಲೈ ಆಗಿರೋ ಎಲ್ ಎಚ್ ಎಸ್ ಅಲ್ಲಿ ಮಲ್ಟಿಪ್ಲೈ ಆಗಿರೋ 2 ಆರ್ ಎಚ್ ಎಸ್ ಅಲ್ಲಿ ತೊಗೊಂಡೋಗ್ಬೇಕು. ಆಗ ಅಲ್ಲಿ ಡಿವೈಡೆಡ್ ಬೈ ಆಗುತ್ತೆ. ಅಂದರೆ ಎಕ್ಸ್ ಈಕ್ವಲ್ಸ್ ಟು -5 ಭಾಗಿಸು 2. ಸೊ ಪಿ ಆಫ್ ಎಕ್ಸ್ ಈಕ್ವಲ್ಸ್ ಟು 2x + 5 ಇದೆಯಲ್ಲ, ಈ ಬಹುಪದೋಕ್ತಿಯ ಶೂನ್ಯತೆ ಏನು ಅಂತಂದರೆ -5 ಭಾಗಿಸು 2. ಮುಂದಿನ ಪ್ರಶ್ನೆ. ಪಿ ಆಫ್ ಎಕ್ಸ್ ಈಕ್ವಲ್ಸ್ ಟು 3x - 2. ಈಗ ಮೊದಲು ಸೊಲ್ಯೂಷನ್ ಮಾಡೋ ಮೊದಲು ವಿಡಿಯೋನ ಒಂದ್ಸಲ ಪೌಸ್ ಮಾಡಿ ನೀವೇ ಟ್ರೈ ಮಾಡಿ ನೋಡಿ. ಸರಿಯಾಗಿದ್ದರೆ ಸಿಗೋ ಖುಷಿನೇ ಬೇರೆ. ತಪ್ಪಾಗಿದ್ದರೆ ತಿದ್ದುಕೊಂಡು ಕಲ್ತ್ಕೊಂಡ್ರೆ ಆಯಿತು. ಈಗ ಪೌಸ್ ಮಾಡಿ. ಮೊದಲನೇ ಸ್ಟೆಪ್ ಪಿ ಆಫ್ ಎಕ್ಸ್ ಈಕ್ವಲ್ಸ್ ಟು 0 ಅಂತ ಕನ್ಸಿಡರ್ ಮಾಡೋದು. ಅಂದರೆ 3x - 2 ಈಕ್ವಲ್ಸ್ ಟು 0. ಎಲ್ ಎಚ್ ಎಸ್ ಅಲ್ಲಿರೋ -2 ಆರ್ ಎಚ್ ಎಸ್ ಅಲ್ಲಿ ಬಂದಾಗ +2 ಆಗುತ್ತೆ. ಅಂದರೆ 3x ಈಕ್ವಲ್ಸ್ ಟು +2. ಈಗ ನಮಗೆ ಎಕ್ಸ್ ಅಷ್ಟೇ ಬೇಕು. ಸೊ ಎಕ್ಸ್ ಜೊತೆ ಮಲ್ಟಿಪ್ಲೈ ಆಗಿರೋ 3ನ ಆರ್ ಎಚ್ ಎಸ್ ಕಡೆ ತಂದಾಗ ಡಿವೈಡೆಡ್ ಬೈ ಆಗುತ್ತೆ. ಅಂದರೆ ಎಕ್ಸ್ ಈಕ್ವಲ್ಸ್ ಟು 2 ಭಾಗಿಸು 3. ಸೊ ಪಿ ಆಫ್ ಎಕ್ಸ್ ಈಕ್ವಲ್ಸ್ ಟು 3x - 2 ಈ ಬಹುಪದೋಕ್ತಿಯ ಶೂನ್ಯತೆ 2 ಭಾಗಿಸು 3. ಅಂದರೆ 3/2 ಅಂತ ಹೇಳ್ಬೋದು. ಮುಂದಿನ ಪ್ರಶ್ನೆ. ಪಿ ಆಫ್ ಎಕ್ಸ್ ಈಕ್ವಲ್ಸ್ ಟು 3x. ಮೊದಲನೇ ಸ್ಟೆಪ್ಪಲ್ಲಿ ಪಿ ಆಫ್ ಎಕ್ಸನ್ನು 0 ಅಂತ ಕನ್ಸಿಡರ್ ಮಾಡಬೇಕು. ಅಂದರೆ 3x ಈಕ್ವಲ್ಸ್ ಟು 0. ಈಗ ಎಲ್ ಎಚ್ ಎಸ್ ಅಲ್ಲಿ ಎಕ್ಸ್ ಜೊತೆ 3 ಗುಣಿಸು ಆಗಿದೆ. ಅಂದರೆ ಈಗ ಆರ್ ಎಚ್ ಎಸ್ ಅಲ್ಲಿ ಭಾಗಿಸು ಆಗುತ್ತೆ. ಅಂದರೆ 0 ಭಾಗಿಸು 3 ಆಗುತ್ತೆ. ಈಗ ನಮಗೆ 0ವನ್ನು 0 ಬಿಟ್ಟು ಬೇರೆ ಯಾವುದೇ ಸಂಖ್ಯೆಯಿಂದ ಭಾಗಿಸಿದ್ರೂ ಸಹಿತ ಆನ್ಸರ್ 0ನೇ ಬರುತ್ತೆ. ಸೊ 0 ಭಾಗಿಸು 3 ಈಕ್ವಲ್ಸ್ ಟು 0. ಹಾಗಾಗಿ ಪಿ ಆಫ್ ಎಕ್ಸ್ ಈಕ್ವಲ್ಸ್ ಟು 3x ಈ ಬಹುಪದೋಕ್ತಿಯ ಶೂನ್ಯತೆ 0. ಆರನೇ ಪ್ರಶ್ನೆ. ಪಿ ಆಫ್ ಎಕ್ಸ್ ಈಕ್ವಲ್ಸ್ ಟು a × x ಅಂದರೆ ax. ಇಲ್ಲಿ a ಈಸ್ ನಾಟ್ ಈಕ್ವಲ್ಸ್ ಟು 0. ಇದರಲ್ಲಿ ಯಾವುದೂ ಸಂಖ್ಯೆನೇ ಇಲ್ಲ ಮತ್ತು a ಈಸ್ ನಾಟ್ ಈಕ್ವಲ್ಸ್ ಟು 0 ಅಂತೆಲ್ಲ ಇದೆ ಅಂತ ಯೋಚನೆ ಮಾಡೋದು ಬೇಡ. ಬೇರೆ ಎಲ್ಲ ಲೆಕ್ಕ ಯಾವ ರೀತಿ ಮಾಡಿದ್ವೋ ಇದನ್ನು ಸಹಿತ ಹಾಗೆ ಮಾಡಬೇಕು. ಮೊದಲನೇ ಸ್ಟೆಪ್ ಪಿ ಆಫ್ ಎಕ್ಸ್ ಈಕ್ವಲ್ಸ್ ಟು 0. ಅಂದರೆ a × x ಈಕ್ವಲ್ಸ್ ಟು 0. ಈಗ ಎಲ್ ಎಚ್ ಎಸ್ ಅಲ್ಲಿ ಮಲ್ಟಿಪ್ಲೈ ಆಗಿರೋ ಎನ ಆರ್ ಎಚ್ ಎಸ್ ಅಲ್ಲಿ ತೊಗೊಂಡೋದಾಗ ಭಾಗಿಸು a ಆಗುತ್ತೆ. ಅಂದರೆ ಎಕ್ಸ್ ಈಕ್ವಲ್ಸ್ ಟು 0 ಭಾಗಿಸು a. ಈಗ ನಮಗೆ ಗೊತ್ತು 0ವನ್ನು ಬಿಟ್ಟು ಬೇರೆ ಯಾವುದೇ ಸಂಖ್ಯೆಯಿಂದ 0ನ್ನು ಭಾಗಿಸಿದ್ರೂ ಕೂಡ ಆನ್ಸರ್ 0ನೇ ಬರುತ್ತೆ ಅಂತ. ಇಲ್ಲಿ a ಅನ್ನೋದು ಅದಕ್ಕೆ ಅವರು a ಈಸ್ ನಾಟ್ ಈಕ್ವಲ್ಸ್ ಟು 0 ಅಂತ ಕೊಟ್ಟಿದ್ದಾರೆ. ಇವಾಗ 0 ಭಾಗಿಸು 0 ಅಂತ ಇದ್ದರೆ ಅದು ಅನ್ಡಿಫೈನ್ಡ್ ಆಗುತ್ತೆ. ಸೊ 0 ಭಾಗಿಸು a ಅಂದರೆ a ಇಲ್ಲಿ 0 ಅಲ್ಲ, ಹಾಗಾಗಿ ಬೇರೆ ಯಾವುದೇ ಸಂಖ್ಯೆನೂ ಆಗಿರ್ಬೋದು, ಅದು ಆನ್ಸರ್ 0 ಆಗಿರುತ್ತೆ. ಸೊ ಪಿ ಆಫ್ ಎಕ್ಸ್ ಈಕ್ವಲ್ಸ್ ಟು ax ಈ ಬಹುಪದೋಕ್ತಿಯ ಶೂನ್ಯತೆ 0. ಕೊನೆಯ ಪ್ರಶ್ನೆ. ಪಿ ಆಫ್ ಎಕ್ಸ್ ಈಕ್ವಲ್ಸ್ ಟು cx + d. c ಈಸ್ ನಾಟ್ ಈಕ್ವಲ್ಸ್ ಟು 0 ಹಾಗೂ c ಮತ್ತು dಗಳು ವಾಸ್ತವ ಸಂಖ್ಯೆಗಳು. ಇದನ್ನು ಸಹ ಮೇಲೆ ಮಾಡಿದ ಲೆಕ್ಕಗಳ ರೀತಿಯಲ್ಲೇ ಮಾಡಬೇಕು. ಮೊದಲನೇ ಸ್ಟೆಪ್
ಪಿ ಆಫ್ ಎಕ್ಸ್ ಈಕ್ವಲ್ಸ್ ಟು 0. ಸಿ ಎಕ್ಸ್ ಪ್ಲಸ್ ಡಿ ಈಕ್ವಲ್ಸ್ ಟು 0 ಅಂತ ಅರ್ಥ. ಈಗ ಎಲ್ ಎಚ್ ಎಸ್ ಅಲ್ಲಿರೋ ಪ್ಲಸ್ ಡಿಯನ್ನು ಆರ್ ಎಚ್ ಎಸ್ಸಿಗೆ ಹಾಕಬೇಕು. ಆಗ ಅದು ಅಲ್ಲಿ ಮೈನಸ್ ಡಿ ಆಗುತ್ತೆ. ಅಂದರೆ ಸಿ ಎಕ್ಸ್ ಈಕ್ವಲ್ಸ್ ಟು ಮೈನಸ್ ಡಿ. ಈಗ ನಮಗೆ ಎಲ್ ಎಚ್ ಎಸ್ ಅಲ್ಲಿ ಸಿ ಎಕ್ಸ್ ಇದೆ, ನಮಗೆ ಎಕ್ಸ್ ಅಷ್ಟೇ ಬೇಕು. ಹಾಗಾಗಿ ಎಲ್ ಎಚ್ ಎಸ್ ಅಲ್ಲಿರೋ ಸಿನ ಆರ್ ಎಚ್ ಎಸ್ಸಿಗೆ ಹಾಕಬೇಕು. ಇಲ್ಲಿ ಎಲ್ ಎಚ್ ಎಸ್ ಅಲ್ಲಿ ಮಲ್ಟಿಪ್ಲೈ ಆಗಿದೆ, ಸೊ ಆರ್ ಎಚ್ ಎಸ್ ಅಲ್ಲಿ ಹೋದಾಗ ಡಿವೈಡೆಡ್ ಬೈ ಆಗುತ್ತೆ. ಅಂದರೆ ಎಕ್ಸ್ ಈಕ್ವಲ್ಸ್ ಟು ಮೈನಸ್ ಡಿ ಭಾಗಿಸು ಸಿ. ಇದು ಆನ್ಸರ್. ಸೊ ಪಿ ಆಫ್ ಎಕ್ಸ್ ಈಕ್ವಲ್ಸ್ ಟು ಸಿ ಎಕ್ಸ್ ಪ್ಲಸ್ ಡಿ ಇದೆಯಲ್ಲ, ಈ ಬಹುಪದೋಕ್ತಿಯ ಶೂನ್ಯತೆ ಮೈನಸ್ ಡಿ ಭಾಗಿಸು ಸಿ. ಇದರಲ್ಲೂ ಯಾಕೆ ಸಿ ನಾಟ್ ಈಕ್ವಲ್ಸ್ ಟು 0 ಅಂತ ಕೊಟ್ಟಿದ್ದಾರೆ ಅಂದರೆ, ಇಲ್ಲಿ ಸಿ ಛೇದದಲ್ಲಿ ಬರುತ್ತೆ. ನಮಗೆ ಛೇದದಲ್ಲಿ 0 ಎಲ್ಲ ಬಂದರೆ ಅನ್ಡಿಫೈನ್ಡ್ ಅಂತ ಅರ್ಥ. ಸೊ 0 ಬರಬಾರ್ದು ಛೇದದಲ್ಲಿ. ಹಾಗಾಗಿ ಸಿ ಈಸ್ ನಾಟ್ ಈಕ್ವಲ್ಸ್ ಟು 0 ಅಂತ ಕ್ವಶನಲ್ಲಿ ಕೊಟ್ಟಿದ್ದಾರೆ ಅಷ್ಟೇ. ಇಲ್ಲಿಗೆ ಈ ಅಭ್ಯಾಸ ಮುಕ್ತಾಯ ಆಯಿತು.